ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 13ಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 13 ಶುರುವಾಗ್ತಾ ಇದೆ. ಕನ್ನಡದ ಬಿಗ್ ಬಾಸ್ ಸೀಸನ್ನು ಮಾತ್ರವಲ್ಲ, ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ ಕೂಡ ಒಟ್ಟಿಗೆ ಶುರುವಾಗುವಂತಹ ಚಾನ್ಸಸ್ ಈ ಬಾರಿ ಹೆಚ್ಚಾಗಿ ಕಾಣಿಸ್ತಿದೆ. ಈಗಾಗಲೇ ಬಿಗ್ ಬಾಸ್ನ ಕೆಲಸ ಅತ್ಯಂತ ಚುರುಕಿನಿಂದ ನಡೀತಾ ಇದೆ. ಹಾಗಾದರೆ ಈಗ ಬಿಗ್ ಬಾಸ್ ಸೀಸನ್ 13ರ ಕಾಮನ್ ಮ್ಯಾನ್ ಅಗ್ನಿ ಪರೀಕ್ಷೆ ಯಾವಾಗ? ದೊಡ್ಡ ಮನೆ ಸೆಟ್ ನಿರ್ಮಾಣ ಶುರುವಾಗಿದೆ. ಹಾಗಾದರೆ ದೊಡ್ಡ ಮನೆಯ ಆಟ ಯಾವಾಗ ಆರಂಭ ಆಗುತ್ತೆ, ಯಾವ ಭಾಷೆಯಲ್ಲಿ ಯಾವಾಗ ಶುರು ಆಗಬಹುದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸು ಈ ವರ್ಷದ ಆಟ ಸ್ವಲ್ಪ ಬೇಗನೆ ಶುರುವಾಗ್ತಿದೆ. ನೀವೆಲ್ಲ ಕಾತುರತೆಯಿಂದ ಕಾಯ್ತಿರುವಂಥ ಬಿಗ್ ಬಾಸ್ಗೆ ಈಗ ಕೌಂಟೌನ್ ಕೂಡ ಶುರುವಾಗಿದೆ. ಹಾಗೆಯೇ ಕೆಲಸನೂ ಕೂಡ ಬರೋದ್ರಿಂದ ಸಾಗ್ತಾ ಇದೆ. ಅದಕ್ಕೂ ಮುನ್ನ ನೀವು ಬಿಗ್ ಬಾಸ್ಗೆ ಕಾತುರತೆಯಿಂದ ಕಾಯ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ನ ನಿರಂತರವಾದಂಥ ಅಪ್ಡೇಟ್ಸ್ಗೆ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಈ ಬಾರಿ ಕಾಮನ್ ಮ್ಯಾನ್ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಪಡೀತಾ ಇದ್ದಾರೆ. ಜನಸಾಮಾನ್ಯರು ಕೂಡ ಬಿಗ್ ಬಾಸ್ ಶೋ ವಿನ್ನರ್ ಆಗುವಂಥ ಅವಕಾಶ ಈ ಬಾರಿ ಮತ್ತೆ ಸಿಕ್ಕಿದೆ. ಸಾಕಷ್ಟು ಜನ ಅದಕ್ಕಾಗಿ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಸಾವಿರಾರು ಜನ ಬಿಗ್ ಬಾಸ್ನ ಮನೆ ಒಳಗಡೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಆಡಿಷನ್ ವಿಡಿಯೋ ಮೂಲಕ ಈಗಾಗಲೇ ಒಂದು ಹಂತದ ಈ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಅದಕ್ಕೆ ಈ ಬಿಗ್ ಬಾಸ್ನ ಟೀಮ್ನವರು ಕೂಡ ರಿಪ್ಲೈಯನ್ನು ಕೊಟ್ಟಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದನ್ನೆಲ್ಲ ಬಿಗ್ ಬಾಸ್ ಆಯೋಜಕರು ನೋಡಿ ಅಂತಿಮವಾಗಿ ಒಂದಷ್ಟು ಜನರ ಪಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆಡಿಷನ್ ವಿಡಿಯೋ ಕಳಿಸಿರುವವರಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಕಡೆಯಿಂದ ಸಂದೇಶ ಕಳಿಸಲಾಗ್ತಿದೆ. ಮುಂದಿನ ಸುತ್ತಿಗೆ ಆಯ್ಕೆ ಆಗಿರೋರಿಗೂ ಕೂಡ ಸೂಚನೆ ಸಿಗಲಿದೆ. ಈಗಾಗಲೇ ಮುಂದಿನ ಸುತ್ತಿಗೆ ನೀವು ಸೆಲೆಕ್ಟ್ ಆಗಿಲ್ಲ ಅನ್ನುವಂತಹ ಒಂದು ಮೇಲ್ ಏನು ಬಂದಿತ್ತು, ಅದೆಲ್ಲದೂ ಕೂಡ ಈಗ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಾ ಅನ್ನುವಂತಹ ಈ ಮೇಲ್ ಬಂದಿದ್ದು ಬಹುಶಃ ಹೆಚ್ಚಿಗೆ ಎಲ್ಲೂ ಕೂಡ ವೈರಲ್ ಆಗಲಿಲ್ಲ. ಈಗ ಸೆಪ್ಟೆಂಬರ್ ವೇಳೆಗೆ ಬಿಗ್ ಬಾಸ್ ಸೀಸನ್ 13 ಆರಂಭ ಆಗುತ್ತೆ ಅನ್ನುವಂಥ ಅಪ್ಡೇಟ್ಸ್ ಈಗಾಗಲೇ ಸಿಕ್ಕಿದೆ. ಅದಕ್ಕೂ ಮುನ್ನ ಮನೆ ಒಳಗೆ ಹೋಗುವಂಥ ಕಾಮನ್ ಮ್ಯಾನ್ಗಳ ಪಟ್ಟಿ ಸಿದ್ಧ ಆಗಬೇಕಾಗಿದೆ. ಅದಕ್ಕಾಗಿ ನಾನಾ ಸುತ್ತಿನಲ್ಲಿ ಇವರನ್ನು ಆಯ್ಕೆ ಮಾಡಲಾಗ್ತಿದೆ. ಶೀಘ್ರದಲ್ಲೇ ಅಗ್ನಿ ಪರೀಕ್ಷೆ ಎದುರಾಗಲಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗೆಯೇ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಈ ಸೆಪ್ಟೆಂಬರ್ 2 ಅಥವಾ 3ನೇ ವಾರದಲ್ಲೇ ಬಿಗ್ ಬಾಸ್ ಸೀಸನ್ 13 ಶುರುವಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಸೆಪ್ಟೆಂಬರ್ನಲ್ಲಿ 90 ಭಾಗ ಬಿಗ್ ಬಾಸ್ ಶುರು ಬೇಗನೆ ಶುರು ಆಗ್ತದೆ. ಹಾಗೆಯೇ ಆ ಸೆಪ್ಟೆಂಬರ್ನಲ್ಲಿ ಶುರುವಾಗುವಂಥ ಬಿಗ್ ಬಾಸ್ಗೆ ಮುನ್ನ ಮತ್ತೊಂದು ಅಗ್ನಿ ಪರೀಕ್ಷೆ ನಡೆಯಲಿದೆ. ಏನದು ಅಗ್ನಿ ಪರೀಕ್ಷೆ ಅದನ್ನೇ ಹೇಳ್ತೀನಿ ನೋಡಿ. ಅಂದಹಾಗೆ ಬಿಗ್ ಬಾಸ್ ಮನೆಗೆ ಜನಸಾಮಾನ್ಯರು ಕಳಿಸಿರೋದು ಇದೇ ಮೊದಲಲ್ಲ. ಈ ಹಿಂದೆ ಕೆಲವು ಸೀಸನ್ಗಳಲ್ಲಿ ಕಾಮನ್ ಮ್ಯಾನ್ ಒಳಗಡೆ ಹೋಗಿದ್ದಂಥ ಉದಾಹರಣೆಗಳು ಇದ್ದಾವೆ. ಸಾಮಾನ್ಯವಾದಂಥ ಸೇಲ್ಸ್ ಮ್ಯಾನ್ ಆಗಿದ್ದಂಥ ದಿವಾಕರ್ ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಫಿನಾಲೆ ಹಂತದವರೆಗೂ ಕೂಡ ಹೋಗಿದ್ದರು. ಹಿಂದಿ ತೆಲುಗು ಬಿಗ್ ಬಾಸ್ ಶೋಗಳಲ್ಲೂ ಕೂಡ ಇಂತಹ ಪ್ರಯತ್ನಗಳು ಆಗಿದ್ದಾವೆ. ತೆಲುಗು ಸೀಸನ್ನ ಬಿಗ್ ಬಾಸ್ 9ರಲ್ಲಿ ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ವಿಶೇಷವಾದಂಥ ಟಾಸ್ಕ್ನ ಮೂಲಕ ಕೆಲವರನ್ನು ಮನೆಯ ಒಳಗಡೆ ಕಳಿಸಿದ್ರು ಅನ್ನೋದನ್ನು ಗಮನಿಸಬೇಕು. ಇನ್ನು ಟಿ ವಿಯಲ್ಲಿ ಅಸಲಿ ಬಿಗ್ ಬಾಸ್ ಶೋ ಶುರುವಾಗುವಂಥ ಮುನ್ನ ಜಿಯೋ ಹಾಟ್ ಸ್ಟಾರ್ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೆಸರಿನಲ್ಲಿ ಪ್ರೀ ಶೋ ನಡೆಯಲಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಸುದೀಪ್ ಅವರು ನಿರೂಪಣೆಯ ಬಿಗ್ ಬಾಸ್ ಸೀಸನ್ 13 ಶೋಗೆ ಹೋಗುವಂಥ ಜನಸಾಮಾನ್ಯರನ್ನು ಆಯ್ಕೆ ಮಾಡುವಂಥ ವೇದಿಕೆ ಇದಾಗಿರಲಿದೆ. ಇದರಲ್ಲಿ ಬಿಗ್ ಬಾಸ್ ಶೋನ ಮಾಜಿ ಸ್ಪರ್ಧಿಗಳು ತೀರ್ಪುಗಾರರಾಗಿ ಇರ್ತಾರೆ. ಮನೆಯ ಒಳಗಡೆ ಹೋಗೋದಕ್ಕೆ ಅಂತಿಮವಾಗಿ ಆಯ್ಕೆ ಆಗುವಂಥ 45 ಮಂದಿಯಲ್ಲಿ 6 ಮಂದಿಯನ್ನು ಇವರು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಜಿಯೋ ಹಾಟ್ ಸ್ಟಾರ್ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನುವಂತಹ ಹೆಸರಿನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಕಳೆದ ಬಾರಿ ತೆಲುಗು ಬಿಗ್ ಬಾಸ್ ಶೋನಲ್ಲಿ ತಂದಿದ್ದಂಥ ಕಾನ್ಸೆಪ್ಟನ್ನು ಈ ಬಾರಿ ಕನ್ನಡಕ್ಕೆ ತರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ. ಅದಕ್ಕಾಗಿ ಹೊಸ ಪ್ರೋಮೋ ಕೂಡ ಸಿದ್ಧವಾಗ್ತಿದೆ. ಶೀಘ್ರದಲ್ಲೇ ಅದು ಬಿಡುಗಡೆಯೂ ಕೂಡ ಆಗ್ತಾಯಿದೆ. ಇನ್ನು ಬಿಗ್ ಬಾಸ್ ಶೋ ನಡೆಯೋದು ಈಗ ಒಂದು ವಿಶೇಷವಾದಂಥ ಸೆಟ್ನಲ್ಲಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕಳೆದ ಬಾರಿ ಈ ಸೆಟ್ಗೆ ಸಂಬಂಧಪಟ್ಟಂತೆ ಭಾರಿ ವಿವಾದಗಳು ಕೂಡ ನಡೆದಿದ್ದು, ಜೊತೆಗೆ ಒಂದು 3 ದಿನಗಳ ಕಾಲ ಬೀಗ ಹಾಕುವಂಥ ಪ್ರಕ್ರಿಯೆ ಕೂಡ ನಡೆದಿತ್ತು ಬಿಗ್ ಬಾಸ್ ಶೋಗೆ. ಅಂದರೆ ಒಳಗಿದ್ದಂಥ ಸ್ಪರ್ಧಿಗಳನ್ನು ಹೊರಗಡೆ ಕಳಿಸಿ ರೆಸಾರ್ಟಿಗೆ ಕಳಿಸಿ ಬಿಗ್ ಬಾಸ್ ಮನೆಗೆ ಬೀಗವನ್ನು ಚೆಳೆದಿದ್ದರು. ಅದಾದ ಬಳಿಕ ನಂತರ ಮತ್ತೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಎಲ್ಲ ಕೂಡ ಆದ ಬಳಿಕ ಬಿಗ್ ಬಾಸ್ ಮನೆಯ ಬಾಗಿಲನ್ನು ತೆರೆದಿದ್ದರು.
ಹಾಗಾಗಿ ಈ ಬಾರಿ ಆ ಎಡವಟ್ಟುಗಳು ಆಗದಿರುವಂತೆ ನೋಡಿಕೊಂಡು ಬಿಗ್ ಬಾಸ್ ಮನೆಯ ಸಿದ್ಧತೆಯನ್ನು ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯ ಸೆಟ್ ನಿರ್ಮಾಣ ಕಾರ್ಯ ಶುರುವಾಗಿದೆ. ಇದೀಗ ಜಾಲಿವುಡ್ ಸ್ಟುಡಿಯೋ ಒಳಗಡೆ ಸೀಸನ್ 13 ಶೋಗಾಗಿ ಸೆಟ್ ಹಾಕುವಂಥ ಕೆಲಸ ಶುರುವಾಗಿದೆ. ಕಳೆದ ಬಾರಿ ಶೋ ನಡುವೆ ಏನೆಲ್ಲ ವಿವಾದಗಳು ಆಗಿತ್ತೋ ಅದು ಯಾವುದೂ ಕೂಡ ಆಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಈಗಾಗಲೇ ವಹಿಸಿಕೊಳ್ಳಲಾಗಿದೆ. ಇನ್ನು ಈ ಜಾಲಿವುಡ್ ಸ್ಟುಡಿಯೋಗಿದ್ದಂಥ ಕಾನೂನು ತೊಡಕುಗಳನ್ನು ಕೂಡ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಈಗ ನಾನು ಹೇಳಿದೆ ಅಲ್ವಾ, ಒಂದು ಅಗ್ನಿ ಪರೀಕ್ಷೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನುವಂಥದ್ದು ಈಗ ಕಾನ್ಸೆಪ್ಟ್ ಇರ್ತದೆ. ಅಲ್ಲಿ ಕಾಮನ್ ಮ್ಯಾನ್ಗಳನ್ನು ತೆಗೆದು ಹುಡುಗಿ ಗುಡ್ಡೆ ಹಾಕಿ ಅದರಲ್ಲಿ ಒಂದು 6 ಜನನನ್ನು 45 ಜನ ಅದರಲ್ಲಿ ಒಂದು 6 ಜನರನ್ನು ಸೆಲೆಕ್ಟ್ ಮಾಡಬೇಕು. 45 ಜನರಲ್ಲಿ 6 ಜನರನ್ನು ಸೆಲೆಕ್ಟ್ ಮಾಡಬೇಕು. ಇದು ದೊಡ್ಡ ಟಾಸ್ಕೆ. ಈ ಟಾಸ್ಕನ್ನು ನಿಭಾಯಿಸೋದು ಯಾರು ಅಂತೇಳಿ ಕೇಳಿದ್ರೆ ಈ ಮಾಜಿ ಬಿಗ್ ಬಾಸ್ನ ಸ್ಪರ್ಧಿಗಳು. ಅವರನ್ನು ಬಿಗ್ ಬಾಸ್ ಮನೆಯ ಸೆಟ್ ನಿರ್ಮಾಣ ಆಗಿದ್ದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಹುಶಃ ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಒಂದು ಜಾಗದಲ್ಲಿ ಕರ್ಕೊಂಡೋಗಿ ಈ ಟಾಸ್ಕನ್ನು ಮುಗಿಸ್ಬಹುದು ಅನ್ನೋದು ಸದ್ಯಕ್ಕೆ ಸಿಗ್ತಿರುವಂಥ ಇನ್ಫಾರ್ಮೇಷನ್ಸು. ಬಹುತೇಕ ಒಂದೇ ದಿನಕ್ಕೆ ಎಲ್ಲವನ್ನೂ ಕೂಡ ಫೈನಲ್ ಮಾಡುವಂಥ ಚಾನ್ಸಸ್ ಇದೆ. ಒಂದು ವೇಳೆ ಆಗದೇ ಇದ್ದರೆ ನೆಕ್ಸ್ಟ್ ಡೇಗೆ ಒಂದು ಪೋಸ್ಟ್ಪೋನನ್ನು ಮಾಡಿ ಬಹುಶಃ ಈ ಆಯ್ಕೆ ಪ್ರಕ್ರಿಯೆ ನಡೀಬೋದು, ಅಥವಾ 1 ವಾರಗಳ ಕಾಲನೋ ಅಥವಾ 15 ದಿನಗಳ ಕಾಲನೋ ಈ ಅಗ್ನಿ ಪರೀಕ್ಷೆ ನಡೀಬೋದು. ಇದರ ಬಗ್ಗೆ ಇನ್ನೂ ಕೂಡ ಫುಲ್ ಅಪ್ಡೇಟ್ಸು ಸಿಕ್ಕಿಲ್ಲ. ಈ ರೀತಿಯಾದಂಥ ಒಂದು ಚಿಂತನೆ ನಡೀತಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಹೀಗಾಗಿ ಒಟ್ಟಿನಲ್ಲಿ ಸೆಪ್ಟೆಂಬರ್ 2ನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ 13 ಕನ್ನಡದ್ದು ಶುರು ಆದರೆ ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ ಕೂಡ ಇದೇ ಸಮಯದಲ್ಲಿ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಿದೆ. ಒಟ್ಟಿನಲ್ಲಿ ಇಷ್ಟು ಸಮಯ ಕಾತುರತೆಯಿಂದ ಕಾಯ್ತಿದ್ದಂತಹ ಬಿಗ್ ಬಾಸ್ನ ವೀಕ್ಷಕರಿಗೆ ಈಗ ಒಂದು ಗುಡ್ ನ್ಯೂಸು, ಜೊತೆಗೆ ಮತ್ತೊಂದು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಹೇಳಿದ್ದವ್ರಿಗೂ ಕೂಡ ಮತ್ತೊಂದು ಗುಡ್ ನ್ಯೂಸು. ಈಗಾಗಲೇ ನಿಮಗೆ ಯಾರಿಗಾದರೂ ಬಿಗ್ ಬಾಸ್ ಕಡೆಯಿಂದ ಮೇಲ್ ಬಂದಿದೆಯಾ? ಮೇಲ್ ಅಂದರೆ ನೀವು ಬಿಗ್ ಬಾಸ್ಗೆ ಹೋಗೋದಕ್ಕೆ ವಿಡಿಯೋವನ್ನು ಕಳಿಸಿ ನಿಮ್ಮನ್ನು ಮತ್ತೊಂದು ರೌಂಡ್ಗೆ ಆಯ್ಕೆ ಮಾಡಿದ್ದೀವಿ ಅನ್ನೋಂಥ ಸಂಬಂಧಪಟ್ಟಂತಹ ಮೇಲ್ ಏನಾದರೂ ಬಂದಿದೆಯಾ? ಹಾಗೆಯೇ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಸೀಸನ್ ಬಗ್ಗೆ ಏನಾದರೂ ಅಪ್ಡೇಟ್ಸನ್ನು ಕೊಟ್ಟಿದ್ದಾರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಎಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದೀರಾ ಬಿಗ್ ಬಾಸ್ನ ಬಗ್ಗೆ? ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಈ ಬಾರಿ ಅಂತೇಳಿ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.